ಎಲ್ರಿಗೂ ನಮಸ್ಕಾರ. ನಾವು ಹೊರಾಂಗಣ ಚಿತ್ರೀಕರಣಕ್ಕೆ ಬಂದಾಗ ನಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗುತ್ತೆ. ಮನೆಯಲ್ಲಿ ಇರಬೇಕಾದ್ರೆ ಇರುವಂತಹ ದೈನಂದಿನ ಚಟುವಟಿಕೆಗಳಿಗೂ ನಾವು ಚಿತ್ರೀಕರಣ ಶೂಟಿಂಗ್ ಅಂತ ಹೇಳಿ ಹೊರಗಡೆ ಹೋದಾಗ, ಬೇರೆ ಊರುಗಳಿಗೆ ಹೋದಾಗ ವಾರಾನ್ಗಟ್ಟಲೆ ಅಲ್ಲೇ ಇರಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಅಂಥ ಸಂದರ್ಭದಲ್ಲಿ ಹಲವಾರು ಬದಲಾವಣೆಗಳಾಗುತ್ತೆ. ಉದಾಹರಣೆಗೆ ನಾವು ಮನೆಯಲ್ಲಿರಬೇಕಾದ್ರೆ ಸಾಮಾನ್ಯವಾಗಿ 4ರಿಂದ 5 ಲೀಟರ್ವರೆಗೂ ನೀರನ್ನ ಕುಡಿತೀವಿ. ಹೊರಗಡೆ ಬಂದಾಗ ಅದರಲ್ಲೂ ಹೊರಾಂಗಣ ಶೂಟಿಂಗ್ ಇರುವಾಗ ಏನಾಗುತ್ತೆ, ಎಲ್ಲ ಕಡೆ ಕ್ಯಾರವ್ಯಾನ್ ವ್ಯವಸ್ಥೆ ಇರೋದಿಲ್ಲ. ಹಾಗಾಗಿ ಹೆಣ್ಮಕ್ಳಿಗೆ ಅದರಲ್ಲೂ ಹೊರಗಡೆ ಶೌಚಾಲಯಕ್ಕೆ ಹೋಗೋದು ಬಹಳ ಕಷ್ಟ ಇರುತ್ತೆ. ಅದನ್ನು ತಡೆಗಟ್ಟೋದಕ್ಕೆ ಏನು ಮಾಡ್ತೀವಿ, ಸರಿಯಾಗಿ ನೀರನ್ನೇ ಕುಡಿಯೋದಿಲ್ಲ. ಆಮೇಲೆ ಮಳೆ ಇರಲಿ, ಚಳಿ ಇರಲಿ, ಕೆಲವು ಕಡೆ ಬಿಸಿಲು ತುಂಬ ಇರುತ್ತೆ, ಸೆಕೆ ತುಂಬ ಇರುತ್ತೆ. ಆ ಒಂದು ವಾತಾವರಣಕ್ಕೆ ಒಗ್ಗಬೇಕಾಗತ್ತೆ. ಈಗ ಬೆಂಗಳೂರಿನಲ್ಲಿ ವಾತಾವರಣ ಇರೋ ಹಾಗೆ ಮಂಗಳೂರಲ್ಲಿರಲ್ಲ, ಮಂಗಳೂರಲ್ಲಿದ್ದಾಗೆ ಬೀದರಲ್ಲಿರಲ್ಲ, ಮಡಿಕೇರಿಯಲ್ಲಿರಲ್ಲ, ಚಿಕ್ಕಮಂಗ್ಳೂರು ಬೇರೆ, ಮೈಸೂರು ಬೇರೆ. ಹಾಗಾಗಿ ಆ ಒಂದು ಹವಾಗುಣಕ್ಕೆ ಹೊಂದ್ಕೊಳ್ಬೇಕಾಗತ್ತೆ. ಮತ್ತು ಕಪ್ಪಾಗುವಂತಹ ಸಾಧ್ಯತೆ ತುಂಬ ಇರುತ್ತೆ. ಯಾಕಂತಂದರೆ ಹೊರಾಂಗಣ ಚಿತ್ರೀಕರಣ ಮಾಡೋ ಉದ್ದೇಶವೇ ಅದಾಗಿರುತ್ತೆ. ಹೊರಗಡೆ ಶೂಟಿಂಗ್ ಮಾಡೋದ್ರಿಂದ ನೀವೆಷ್ಟೇ ಏನೇ ಸನ್ಸ್ಕ್ರೀನ್ ಹಾಕ್ಕೊಂಡ್ರು, ಏನೇ ಹಾಕ್ಕೊಂಡ್ರು, ಆಮೇಲೆ ಮೇಕಪ್ ಮೇಲೆ ಸನ್ಸ್ಕ್ರೀನ್ ತುಂಬ ಚೆನ್ನಾಗಿ ಕೂತ್ಕೊಳ್ಳಲ್ಲ, ಅದೆಷ್ಟೇ ಒಳ್ಳೆ ಕ್ವಾಲಿಟಿ ಆದ್ರೂ. ಹಾಗಾಗಿ ಅದರ ಒಂದು ಬೇರೆ ರೀತಿಯಾದಂತಹ ಆರೈಕೆಯನ್ನು ಮಾಡಬೇಕಾಗತ್ತೆ. ನಿದ್ದೆ ಒಂದು ತುಂಬ ಜನರಿಗೆ ನಿದ್ದೆ ಮನೆಯಲ್ಲದೆ ಹೊರಗಡೆ ನಿದ್ದೆ ಬರೋದಿಲ್ಲ. ಹೇಳ್ತಾರೆ ಎಷ್ಟೇ ಲೇಟ್ ಆದರೂ ಮನೆಗೆ ಬಂದೇ ನಿದ್ದೆ ಮಾಡಬೇಕು, ಮನೆಗೆ ಬಂದೇ ಊಟ ಮಾಡಬೇಕು. ಈ ರೀತಿಯಾದಂಥ ಅಭ್ಯಾಸ ತುಂಬ ಕಲಾವಿದರಿಗೆ ಇರುತ್ತೆ. ಹಾಗಾಗಿ ನಾನು ಅಳವಡಿಸ್ಕೊಂಡಿರೋ ಅಭ್ಯಾಸ ಏನು ಅಂತ ಅಂದರೆ, ಮೊದಲಿಗೆ ನೀರು. ರಾತ್ರಿ ಹೊತ್ತು ನಮ್ಮ ಹೋಟೆಲ್ಗೆ ಅಥವಾ ರೂಮಿಗೆ ಬಂದ ತಕ್ಷಣ ಅಲ್ಲಿ ಒಂದು 3ರಿಂದ 4 ಲೀಟ್ರ್ ನೀರು ಕುಡಿದು ಬಿಡ್ತೀನಿ. ಯಾಕಂತಂದರೆ ರಾತ್ರಿ ಹೊತ್ತು ಸ್ವಲ್ಪ ಎಚ್ಚರಿಕೆ ಆದರೂ ಪರವಾಗಿಲ್ಲ, ಮಧ್ಯದಲ್ಲಿ ಒಂದು ದಿನಕ್ಕೆ ಬೇಕಾಗುವಷ್ಟು ತೇವಾಂಶ, ನೀರಿನ ಅಂಶ ನಮ್ಮ ದೇಹಕ್ಕೆ ಬೇಕು ಅಂತ ಹೇಳಿ ಹೊರಗಡೆ ಸ್ವಲ್ಪ ಹೋಗೋದು ಕಷ್ಟ ಆಗಿರೋದ್ರಿಂದ ರಾತ್ರಿ ಹೊತ್ತು ಶೂಟಿಂಗ್ ಮುಗಿಸಿ ರೂಮಿಗೆ ಬಂದ ತಕ್ಷಣ ನೀರು ಕುಡಿತೀನಿ. ಮತ್ತು ನಿದ್ದೆ ಒಂದು ನನಗೆ ದೇವರು ಕೊಟ್ಟ ವರ. ಎಲ್ಲೂ ನನಗೆ ನಿದ್ದೆಗೆ ತೊಂದರೆನೇ ಇರಲ್ಲ. ಎಲ್ಲೂ ಜಾಗ ಅಂದರೆ ಚೇರ್ ಮೇಲೆ ಬೇಕಾದರೂ ನಿದ್ದೆ ಮಾಡಿಬಿಡ್ತೀನಿ. ಅದೊಂದು ನನ್ನ ಪುಣ್ಯ ಅಂತ ಹೇಳಬೇಕು. ಇನ್ನು ಊಟದ ವ್ಯವಸ್ಥೆಯಲ್ಲಿ ನನಗೆ ತೊಂದರೆ ಇಲ್ಲ. ಯಾಕಂತಂದರೆ ಎಲ್ಲಿ ಬೇಕಾದರೂ ಯಾವ ಊಟ ಬೇಕಾದರೂ ನಾನು ತುಂಬ ಮಜಾ ಮಾಡ್ಕೊಂಡು ಊಟ ಮಾಡ್ತೀನಿ. ಸೊ ಹಾಗಾಗಿ ಊಟದ್ದು ನನಗೆ ತೊಂದರೆ ಆಗೋದಿಲ್ಲ. ಒಂದೇನು ಮಿಸ್ ಮಾಡ್ಕೊಳ್ತೀನಿ ಅಂತಂದರೆ, ಬೆಳಗಿನ ದಿನ ನನಗೆ ಬೆಳಗಿನ ಹೊತ್ತು ನನ್ನ ಮಿಲ್ಕ್ ಶೇಕ್ ಕುಡಿಯೋ ಒಂದು ಅಭ್ಯಾಸ ಇದೆಯಲ್ಲ, ನನ್ನ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ಕೊಳ್ಳೋ ಅಂಥದ್ದು, ಬಾಳೆಹಣ್ಣು, ಬಾದಾಮಿ, ಖರ್ಜೂರ, ಅಂಜೂರ. ಅದು 1 ವಾರ 10 ದಿವಸ ಹೊರಗಡೆ ಇದ್ದಾಗ 2-3 ದಿನ ಪರವಾಗಿಲ್ಲ, ಆಮೇಲಿಂದ ಏನೋ ಕಳ್ಕೊತಾ ಇದ್ದೀನಿ ಅನ್ನೋ ಭಾವನೆ ಬರುತ್ತೆ. ಇದಷ್ಟು ವ್ಯತ್ಯಾಸಗಳಾಗುತ್ತೆ. ನಾನು ಶೂಟಿಂಗ್ ಎಲ್ಲೇ ಹೋದ್ರೂ ಮೇಕಪ್ ತೆಗೆಯೋದಕ್ಕೆ ಕೊಬ್ಬರಿ ಎಣ್ಣೆ ಜೊತೆಗೆ ತೊಗೊಂಡು ಹೋಗಿರ್ತೀನಿ, ಕಡಲೆ ಹಿಟ್ಟು ತೊಗೊಂಡು ಹೋಗಿರ್ತೀನಿ. ಸೊ ಹಾಗಾಗಿ ಅದೆಲ್ಲ ಏನು ಅಂಥ ತೊಂದರೆ ಆಗೋದಿಲ್ಲ. ಆಮೇಲೆ ಪಾಪ ನಮ್ಮ ಪ್ರೊಡಕ್ಷನ್ ಅವರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಹೊರಗಡೆ ಹೋದಾಗ ಯಾವುದಕ್ಕೂ ಇಲ್ಲ ಅನ್ನಲ್ಲ, ಬಿಸಿನೀರು ಬೇಕಾ ಏನು ಬೇಕು, ಪಾಪ ಅವರು ತುಂಬ ಸಹಾಯ ಮಾಡ್ತಾರೆ. ಆಮೇಲೆ ಇವಾಗ ಕಡಲೆ ಹಿಟ್ಟಾಗಬಹುದು ಅಥವಾ ಕೊಬ್ಬರಿ ಎಣ್ಣೆ ಮರ್ತಿದ್ರೂ ಕೂಡ ಅವ್ರು ತಂದುಕೊಡುವಂಥದ್ದು ಮಾಡ್ತಾರೆ. ಸೊ ಹಾಗಾಗಿ ಅವ್ರಿಗೆ ಎಷ್ಟು ಸಾಧ್ಯನೋ ಪಾಪ ಅಷ್ಟು ನಮ್ಮ ನಿರ್ಮಾಣ ಸಂಸ್ಥೆಯವರು ಚೆನ್ನಾಗೇ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ನಮ್ಮ ಕಡೆಯಿಂದನೂ ಸ್ವಲ್ಪ ತುಂಬಾ ಅಡ್ಜಸ್ಟ್ಮೆಂಟ್ ಆಗಬೇಕಾಗತ್ತೆ. ಇಲ್ಲ ಅಂತಂದರೆ ಶೂಟಿಂಗ್ ಮಾಡುವಾಗ ನಮ್ಮ ಒಂದು ಸುಸ್ತೇನಿರುತ್ತೆ. ಪಾಪ ತುಂಬ ಜನರನ್ನು ನೋಡಿದ್ದೀನಿ ನಾನು, ರಾತ್ರಿ ನಿದ್ದೆನೇ ಬರೋದಿಲ್ಲ. ಅವರು ಶೂಟಿಂಗಿಗೆ ಬಂದಾಗ ಪಾಪ ರಾತ್ರಿ ನಿದ್ದೆ ಆಗಿಲ್ಲ, ಸುಸ್ತಾಗಿದೆ ಅಂತ ಹೇಳ್ತಿರ್ತಾರೆ. ಇನ್ನು ಕೆಲವರಿಗೆ ಊಟ ಸೇರಲ್ಲ. ಹಾಗಾಗಿ ಎಲ್ಲದಕ್ಕೂ ಹೊಂದ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ನನಗೆ ಈ ನಿಟ್ಟಿನಲ್ಲಿ ನಮ್ಮ NCCನಲ್ಲಿ ದೊರೆತಂತಹ ತರಬೇತಿ ಇರಬಹುದು. ಎಲ್ಲಿ ಹೋದ್ರೂ ಅಡ್ಜಸ್ಟ್ ಆಗೋವಂಥದ್ದು. ಯಾಕೆ ನಗು ಬಂತು ಅಂತಂದರೆ, ಎಷ್ಟೊಂದು ಸಲ ಯೂನಿಫಾರ್ಮಲ್ಲಿ ಶೂಸ್ ಹಾಕ್ಕೊಂಡೇ ಮಲಗಿಬಿಟ್ಟಿರ್ತೀವಿ ಮರದ ಕೆಳಗಡೆ. ಆ ರೀತಿಯಾದಂಥ ತರಬೇತಿ ನಮಗೆ ಸಿಕ್ಕಿರೋದ್ರಿಂದ ಮಲಗಕ್ಕೆ ಬಿಟ್ಟರೆ ಸಾಕಪ್ಪ ಅನ್ನೋ ಪರಿಸ್ಥಿತಿ ಸಿಕ್ಕಿದ್ರಿಂದ ಅದೆಲ್ಲ ಒಳ್ಳೆ ಅಭ್ಯಾಸ ಆಗಿದೆ. ಊಟನೂ ಅಷ್ಟೇ, ಎಷ್ಟೊಂದು ಸಲ ಬರೀ ಅನ್ನ, ನೀರು, ಒಣಗಿರೋ ಚಪಾತಿ ಎಲ್ಲ ತಿನ್ನಿಸಿ ಅಭ್ಯಾಸ ಮಾಡಿಸಿದ್ದಾರೆ. ಹಾಗಾಗಿ ಆ NCC ತರಬೇತಿ ಏನಿದೆಯಲ್ಲ, ಅದು ಅವಾಗಿಗೆ ಮಾತ್ರ ಅಲ್ಲ, ಜೀವನದಲ್ಲಿ ಇವಾಗಲೂ ಕೂಡ ನಮ್ಮನ್ನು, ಅದಕ್ಕೆ ನಮ್ಮ ಪ್ರೊಡಕ್ಷನಲ್ಲಿ ಎಂಥ ಊಟ ಕೊಟ್ಟರು ಅವರು ನನ್ನನ್ನು ಕೇಳೋದೇ ಇಲ್ಲ ಊಟ ಹೇಗಿದೆ ಅಂತ. ಯಾಕಂದರೆ ಸೂಪರಾಗಿದೆ, ಬೆಸ್ಟ್ ಊಟ ಅಂತ ಹೇಳಿಬಿಡ್ತೀನಿ. ಅದಕ್ಕೆ ಅವ್ರನ್ನ ಕೇಳಲೇಬೇಡಿ, ಎಲ್ಲ ಊಟಕ್ಕೂ ಅವ್ರು ಹಾಗೆ ಹೇಳ್ತಾರೆ ಅಂತ ಹೇಳ್ತಾರೆ. ಅದು ಎಲ್ಲ ಒಂದು ಪರಿಸ್ಥಿತಿಯಲ್ಲೂ ಬಂದಿರೋದ್ರಿಂದ ಆ ಊಟದ ಬೆಲೆ ಆಯಿತು, ಜಾಗದ ಬೆಲೆ ಆಯಿತು ಗೊತ್ತಾಗತ್ತೆ. ಬಟ್ ಎನಿವೆ, ಈ ಒಂದು ನನ್ನ ಅನಿಸಿಕೆನ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅನ್ನಿಸ್ತು. ಹಾಗಾಗಿ ಹಂಚ್ಕೊಂಡೆ. ಎಲ್ರಿಗೂ ನಮಸ್ಕಾರ.